ಏನದು, ಯಾವ ತರ ಯೂಸ್ ಮಾಡೋದು ಏನು ಅಂತ ಎಲ್ಲ ನಮ್ಗೆ ಹೆಲ್ಪ್ ಸಿಗುತ್ತೆ. ಸೊ F1 ಅನ್ನೋದು ಹೆಲ್ಪ್ ಗೊತ್ತಾಗತ್ತೆ, ಏನಕ್ಕಾಗ ಎಂದ್ರ ಬಗ್ಗೆ ಗೊತ್ತಾಗತ್ತೆ ನಮ್ಗೆ. ಪಂಕ್ಚುಯೇಷನ್ಸ್ ಸಿಂಬಲ್ಸ್ 32 ಬೇಸಿಕ್ ಕೀಸ್ ಅಲ್ಲಿ ಇದು ಬಂದ್ಬಿಡುತ್ತೆ. ಇದನ್ನ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದೀವಿ. ಅದ್ರ ಜೊತೆ ನಾನು ಏನ್ ಹೇಳಿದೆ ಮೇಲ್ಗಡೆ ನಂಬರ್ ಕೀಸ್, ಮೇಲ್ಗಡೆ ಈ ಆಲ್ಫಾಬೆಟ್ಸ್ ಮೇಲೆ ಇರೋ ನಂಬರ್ ಕೀಸ್, ಅದ್ರ ಮೇಲಿರೋ ಫಂಕ್ಷನ್ ಕೀಸ್. ಅಲ್ಲಿಗೆ ಎಲ್ಲಾ ಕೀಬೋರ್ಡ್ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಕೀಸ್ನು ನಮ್ಗೆ ಗೊತ್ತಾದಂಗ ಆಯ್ತು. ಇವಾಗ ಎಲ್ಲಾ ಕೀಸ್ ಬಗ್ಗೆನು ಸ್ವಲ್ಪ ತಿಳ್ಕೊಂಡಂಗ ಆಯ್ತು. ಲೇಔಟ್ ಗೊತ್ತಾಯ್ತು, ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಯಾವ ಕೀಸ್ ಇದೆ ಅಂತ ಗೊತ್ತಾಯ್ತು. ಮೌಸ್ ಬಗ್ಗೆನು ಸ್ವಲ್ಪ ನೋಡೋಣ. ಮೌಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ಏನಿದೆ, ಲೆಫ್ಟ್ ಬಟನ್ ಸೆಲೆಕ್ಟ್ ಮಾಡೋದಕ್ಕೆ ಅಂತ, ರೈಟ್ ಬಟನ್ ಆಪ್ಷನ್ಸ್ ನೋಡೋದಕ್ಕೆ ಅಂತ. ನೋಡಿ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ, ಲೆಫ್ಟ್ ಅಂದ್ರೆ ಸೆಲೆಕ್ಟ್ ಮಾಡೋದು. ಈ ತರ ಒತ್ತಿ ಹಿಡ್ಕೊಂಡಿದ್ರೆ ಹಿಂಗೆ ಸೆಲೆಕ್ಟ್ ಆಗುತ್ತೆ. ಯೂಸ್ ಮಾಡೋದು ತುಂಬಾ ದಿನ ಯೂಸ್ ಮಾಡಿದ್ರು ಮೌಸ್ ನ ನ್ಯಾವಿಗೇಟ್ ಮಾಡೋದಕ್ಕೆ, ಈ ತರ ಸ್ಕ್ರೀನ್ ಮೇಲೆ ನ್ಯಾವಿಗೇಟ್ ಮಾಡೋದಕ್ಕಿರ್ಬೋದು, ಸೆಲೆಕ್ಟ್ ಮಾಡೋದಕ್ಕಿರ್ಬೋದು, ತುಂಬಾ ಒದ್ದಾಡ್ತಾ ಇರ್ತಾರೆ. ನಾವು ಎಲ್ಲೇ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಈ ತರ ಕೈ ಎತ್ತಿ ಈ ತರ ಹೇಳೋದು ಇಷ್ಟೇನು ಕಷ್ಟ ಪಡೋಂಗಿಲ್ಲ. ನಿಮ್ಗೆ ಆ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತಂದ್ರೆ, ಅಭ್ಯಾಸ ಮಾಡ್ಕೊಂತು ಅಂತಂದ್ರೆ ಆರಾಮಾಗಿ ಸ್ಕ್ರೀನ್ ಸುತ್ತ ಆರಾಮಾಗಿ ಮೌಸ್ ನ ಮೂವ್ ಮಾಡ್ಬೋದು. ಮತ್ತೆ ಕ್ಲಿಕ್ ಮಾಡೋದು, ನಮ್ಮ ಟೈಪಿಂಗ್ ಕ್ಲಾಸ್ ಅಲ್ಲಿ ನಾವು ಮೊದಲು 32 ಬೇಸಿಕ್ ಕೀಸ್ ನ ಪ್ರಾಕ್ಟೀಸ್ ಮಾಡಿದ್ವಿ. ಅಂದ್ರೆ ಆಲ್ಫಾಬೆಟ್ಸ್ A to Z, ಅದ್ರ ಜೊತೆಗೆ ಸ್ಪೇಸ್, ಎಂಟರ್, ಇದಿಷ್ಟು ಸೇರಿ 32 ಬೇಸಿಕ್ ಕೀಸ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಬಂದಿದ್ದೇನೆ. ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ನಾನು ಶಿಫ್ಟ್ ಕೀಸ್, ಅಂದ್ರೆ 2 ಇರುತ್ತೆ ಶಿಫ್ಟ್ ಕೀಸ್, ಮತ್ತೆ ಬ್ಯಾಕ್ ಸ್ಪೇಸ್, ಇದಿಷ್ಟು ಸೇರಿಸಿ, ಇವು 3 ಕೀಸ್ ಸೇರಿಸಿ 35 ಕೀಸ್ ಅಂತ ಎಕ್ಸ್ಟೆಂಡೆಡ್ ಕೀಬೋರ್ಡ್ ಲೇಔಟ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತೆ ಅವನ್ನ ಪ್ರಾಕ್ಟೀಸ್ ಸಹ ಮಾಡಿಸಿದ್ದೀನಿ. ನೀವು ಹಿಂದಿನ ಸಂಚಿಕೆಗಳನ್ನ ನೋಡಿದ್ರೆ ಅದರಲ್ಲಿ ನಾವು ಕೆಲವು ಪ್ರಾಕ್ಟೀಸ್ ಎಕ್ಸರ್ಸೈಸ್ ಗಳನ್ನ ಸಹ ಕೊಟ್ಟಿದ್ದೇವೆ. ಇದಿಷ್ಟು ಇಟ್ಕೊಂಡು ನಾವು ಇಂಗ್ಲಿಷ್ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಇರೋದು, ವರ್ಡ್ಗಳು ಇವರೆಲ್ಲ ಟೈಪ್ ಮಾಡ್ಬೋದು. ಮತ್ತೆ ಎಲ್ಲಾ ತರ ಬೇಸಿಕ್ ಪಂಕ್ಚುಯೇಷನ್ಸ್, ಬೇಸಿಕ್ ಆಲ್ಫಾಬೆಟ್ಸ್ ಇವೆಲ್ಲ ಕವರ್ ಆಗುತ್ತೆ ಇದರಲ್ಲಿ 35 ಕೀಸ್ ಅಲ್ಲಿ. ಆಮೇಲೆ ನಾವೇನ್ ಮಾಡಿದ್ವಿ, ಪಕ್ಕದಲ್ಲಿರೋ ಈ ಆಲ್ಫಾಬೆಟ್ಸ್ ಜೊತೆ ಇಲ್ಲಿದೆಯಲ್ಲ ಇದು, ಇಲ್ಲಿ ಕಾಮಾ ಫುಲ್ ಸ್ಟಾಪ್ ಬಂದ್ಬಿಟ್ಟು ಇದರಲ್ಲೇ ಬಂದ್ಬಿಡುತ್ತೆ, 32 ಕೀಸ್ ಅಲ್ಲೇ ಬರುತ್ತೆ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಈ ಲೆಸ್ ದೆನ್ ಗ್ರೇಟರ್ ದೆನ್ ಇದು ಸಿಗುತ್ತೆ. ಆಮೇಲೆ ಇದು ಇದರಲ್ಲೇ ಆಗಿತ್ತು, ಬೇಸಿಕ್ ಕೀಸ್ ಅಲ್ಲೇ ಆಗಿತ್ತು. ಈ ಕೋಟ್ಸ್, ಸಿಂಗಲ್ ಕೋಟ್, ಡಬಲ್ ಕೋಟ್, ಇದು ಸ್ವಲ್ಪ ರೈಟ್ ಲಿಟಲ್ ಫಿಂಗರ್ ಯೂಸ್ ಮಾಡಿ ಟ್ವಿಸ್ಟ್ ಮಾಡಿ ಇನ್ನೊಂದ್ ಸ್ವಲ್ಪ ಇಲ್ಲಿವರೆಗೂ ಬಂದು ಮಾಡ್ಬೇಕಾಗತ್ತೆ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಅದೇ ತರ ಇಲ್ಲಿ ಕೆಳಗೆ ಇಲ್ಲಿವರೆಗೂ ಆಗಿತ್ತು, ಈಗ ಜಸ್ಟ್ ಪಕ್ಕ ಬಂದ್ಬಿಟ್ಟು ಈ ಕ್ವಶನ್ ಮಾರ್ಕ್, ಫಾರ್ವರ್ಡ್ ಸ್ಲಾಶ್ ಇವನ್ನ ಪ್ರಾಕ್ಟೀಸ್ ಮಾಡಬಹುದು. ಆಮೇಲೆ ಹಾಗೆ ಮೇಲೆ ಹೋದ್ರೆ ಈ ಬ್ರಾಕೆಟ್ಗಳು, ಫ್ಲವರ್ ಬ್ರಾಕೆಟ್ಸ್ ಲೆಫ್ಟ್ ಟು ರೈಟ್, ಮತ್ತೆ ಸ್ಕ್ವಯರ್ ಬ್ರಾಕೆಟ್ಸ್ ಲೆಫ್ಟ್ ಟು ರೈಟ್, ಇವನ್ನ ಹಾಗೆ ಇದನ್ನೇ ನೋಡಿ ಕಲರ್ ಕೋಡ್ ಅಲ್ಲೂ ಕೊಟ್ಟಿದ್ದಾರೆ. ಇದು ರೈಟ್ ಇಂಡೆಕ್ಸ್ ಲಿಟಲ್ ಫಿಂಗರ್ ಯೂಸ್ ಮಾಡ್ಬಿಟ್ಟೇನೆ ಕವರ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಹಾಗೆ ಇದು ತುಂಬಾ ರೇರ್ ಆಗಿ ಯೂಸ್ ಮಾಡೋದು ಬ್ಯಾಕ್ ಸ್ಲಾಶ್, ಇದು ಫಾರ್ವರ್ಡ್ ಸ್ಲಾಶ್, ಇದು ಬ್ಯಾಕ್ ಸ್ಲಾಶ್, ಮತ್ತೆ ಈ ಸಿಂಬಲ್, ಇದು ಸಪರೇಟರ್ ಅಂತ ಹೇಳ್ತಾರೆ. ಸೊ ಈ ಸಿಂಬಲ್ ಇದು ರೇರ್ ಆಗಿ ಯೂಸ್ ಮಾಡೋದು. ಸೊ ಇವನ್ನೆಲ್ಲ ನಾವು ಹಾಗೆ ಮಾಡೋದು. ಈ ಎಂಟರ್ ಕೀನು ನಾವು ಇದನ್ನೇ ಯೂಸ್ ಮಾಡೋದು, ಶಿಫ್ಟ್ ಕೀಗೂನು ಇದೇ ಯೂಸ್ ಮಾಡೋದು. ಅದ ಜೊತೆಗೆ ಬೇಸಿಕ್ ಕೀಸ್ ಅಲ್ಲಿ ಬರೀ ಇಷ್ಟು ಮಾತ್ರ ಕವರ್ ಆಗಿತ್ತು, ಈಗ ಇದೆಲ್ಲ ಕವರ್ ಆಗುತ್ತೆ. ಇದೆಲ್ಲ ಕವರ್ ಆಗ್ಬೇಕು ಅಂದ್ರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ತರ ನಾವು ಲೆಫ್ಟ್ ಸೈಡ್ ಬಂದ್ರೆ ಲೆಫ್ಟ್ ಲಿಟಲ್ ಫಿಂಗರ್ ಯೂಸ್ ಮಾಡಿ ನಾವು ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಳ್ಳೋದು. ಕಂಟಿನ್ಯೂಸ್ ಆಗಿ ಕ್ಯಾಪಿಟಲ್ ಲೆಟರ್ ಬೇಕಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಳ್ಳೋದಕ್ಕೆ ಕ್ಯಾಪ್ಸ್ ಲಾಕ್ ಇದೆ, ಲೆಫ್ಟ್ ಹಿಂಗೆ ಲಿಟಲ್ ಫಿಂಗರ್ ಯೂಸ್ ಮಾಡ್ಬೇಕು. ಮತ್ತೆ ಶಿಫ್ಟ್ ಮತ್ತೆ ಇನ್ನೊಂದು ಟ್ಯಾಬ್, ಸ್ಪೇಸ್ ತರಾನೇ ಅದು. ಟ್ಯಾಬ್ ಅಂದ್ರೆ ಸ್ಪೇಸ್ ತರಾನೇ, ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಡ್ತು, ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟು ನಾವು
ವರ್ಡ್ಸ್ ಮಧ್ಯದಲ್ಲಿ ಅಥವಾ ಒಂದು ಟೆಕ್ಸ್ಟ್ ಬಾಕ್ಸ್ ಇಂದ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಮೂವ್ ಮಾಡೋದಕ್ಕೆ ಟ್ಯಾಬ್ ಅಂದ್ರೆ ಏನು ಅಂತ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ, ಕಂಪ್ಯೂಟರ್ ಆಪರೇಷನ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಟ್ಯಾಬ್ ಅನ್ನೋದನ್ನು ಹೀಗೆ ಪ್ರಾಕ್ಟೀಸ್ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಯೂಸ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಹೀಗೆ ಲೆಫ್ಟ್ ರೈಟ್ ಎರಡು ಕಡೆನೂ ಇರೋ ಈ ಅಡಿಷನಲ್ ಕೀಸ್ ಇವನ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಮೇಲಕ್ಕೆ ಹೋಗೋದು ನಂಬರ್ ಕೀಸ್ ಮತ್ತೆ ಶಿಫ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಮೇಲ್ಗಡೆ ಇರೋದನ್ನು ಸಿಗುತ್ತೆ. ಇದು ಅದ್ರ ನೆಕ್ಸ್ಟ್ ಲೆವೆಲ್. ಈಗ ಬೇಸಿಕ್ ಇಂದ ಎಕ್ಸ್ಟೆಂಡೆಡ್ ಬಂದಿದ್ವಿ, ಶಿಫ್ಟ್ ಯೂಸ್ ಮಾಡ್ಬಿಟ್ಟು ಇದ್ ಮಾಡೋದು, ಕ್ಯಾಪಿಟಲ್ ಲೆಟರ್ಸ್ ಮಾಡೋದು. ಅದಾದ್ಮೇಲೆ ಈ ಅಡಿಷನಲ್ ಪಂಕ್ಚುಯೇಷನ್ ಮತ್ತೆ ಈ ಕಡೆನೂ ಸ್ವಲ್ಪ ಈ ಟ್ಯಾಬ್, ಕ್ಯಾಪ್ಸ್ ಲಾಕ್ ಇವನ್ನೆಲ್ಲ ಸೇರಿಸ್ಕೊಂಡ್ರೆ ನಮ್ಗೆ ಇನ್ನೊಂದು ಲೆವೆಲ್ಗೆ ನಾವು ಟೈಪಿಂಗ್ ಅಲ್ಲಿ ಹೋಗ್ಬೋದು. ಅದಕ್ಕಿಂತ ಎಕ್ಸ್ಟ್ರಾ ಅಡಿಷನಲ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಅಂತಂದ್ರೆ ಇಲ್ಲಿ ಮೇಲಕ್ಕೆ ಹೋಗೋದು. ಇದನ್ನೇ ಈ ಕೀನೇ ತಗೊಂಡು ಲೆಫ್ಟ್ ಹ್ಯಾಂಡ್ ಈ ತರ ಇದೆಯಲ್ಲ, ಈಗ ಜಸ್ಟ್ ಅಪ್ಪರ್ ಲೋವರ್ ಈ ತರ ಆಗ್ತಾ ಇತ್ತು, ಹೋಮ್ ಬರ್ತಾ ಇತ್ತು. ಅದನ್ನೇ ಇನ್ನೂ ತುಂಬಾ ಮೇಲಕ್ಕೆ ಅಪ್ಪರ್ ಹೋಗ್ಬೇಕಾಗತ್ತೆ. ಎಕ್ಸ್ಟ್ರಾ ಅಪ್ಪರ್ ಅಂತ ಹೇಳ್ಬೋದು ಅದನ್ನ ನಂಬರ್ ಕೀಸ್ಗೆ. ಹೀಗೆ ಹೋಗ್ಬೇಕಾಗತ್ತೆ. ಅದೇ ತರ ರೈಟ್ ಸೈಡ್ ಹೋಗ್ಬೇಕಾಗತ್ತೆ. ಇದನ್ನ ಇನ್ನೊಂದು ಲೆವೆಲ್ಗೆ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಈಗ ಒಂದೊಂದಾಗೆ ಇದ್ ಮಾಡ್ಕೊಂಡ್ ಬರೋಣ. ಫಸ್ಟ್ ಈ 35 ಕೀಸ್ ಆಯ್ತು. ಈಗ ನಾವು ಈ ಅಡಿಷನಲ್ ಕೀಸ್ ಏನಿದೆ, ಕೀಬೋರ್ಡ್ ಪಂಕ್ಚುಯೇಷನ್ ಕೀಸ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡೋದ್ರ ಕಡೆ ನೋಡ್ಬೋದು. ಅದಕ್ಕೆ ಕೆಲವು ಎಕ್ಸರ್ಸೈಸ್ಗಳನ್ನ ಈ ತರ ನೋಡಿ, ಇದು ಅಡಿಷನಲ್ ಪಂಕ್ಚುಯೇಷನ್ ಕೀಸ್ ಅಂತ ನಾನು ಏನ್ ಹೇಳಿದೆ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಈ ತರ ಎಕ್ಸರ್ಸೈಸ್ ಗಳನ್ನ ರೆಡಿ ಮಾಡ್ಕೋಬಹುದು. ಇದು ಸಿಂಪಲ್ ಆಗಿರೋ ಎಕ್ಸರ್ಸೈಸ್. ನೀವು ಇಲ್ಲಿ ನೋಡ್ಬೋದು, ಕೋಲನ್ ಇದೆ, ಮತ್ತೆ ಫುಲ್ ಸ್ಟಾಪ್, ಕಾಮಾ ಕೂಡ ಇದೆ 3ನೇ 4ನೇ ಲೈನ್ ಅಲ್ಲಿ. ಇವನ್ನೆಲ್ಲ ಆಲ್ರೆಡಿ ನಾವು ಬೇಸಿಕ್ ಕೀಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ದೀವಿ. ಆದ್ರೆ ಇಲ್ಲಿ ಎಕ್ಸ್ಟ್ರಾ ನಾನು ಸೇರಿಸ್ತಾ ಇರೋದು ಈ ಸಿಂಗಲ್ ಕೋಟ್, ಡಬಲ್ ಕೋಟ್, ಮತ್ತೆ ಲೆಸ್ ದೆನ್, ಗ್ರೇಟರ್ ದೆನ್. ಅಂದ್ರೆ ಫುಲ್ ಸ್ಟಾಪ್, ಕಾಮಾ ಇದ್ರ ಜೊತೆ ಶಿಫ್ಟ್ ಏನಾದ್ರು ಯೂಸ್ ಮಾಡಿದ್ರೆ ನಿಮ್ಗೆ ಲೆಸ್ ದೆನ್, ಗ್ರೇಟರ್ ದೆನ್ ಯೂಸ್ ಸಿಕ್ಬಿಡುತ್ತೆ. ಅದೇ ರೀತಿ ಸಿಂಗಲ್ ಕೋಟ್, ಡಬಲ್ ಕೋಟ್ ಬೇಕಂತಂದ್ರೆ ನೀವು ಈ ಸೆಮಿಕೋಲನ್ ಏನಿದೆ ಕೀ ಅದ್ರ ಪಕ್ಕ ನೋಡಿದ್ರೆ, ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ನ ಸ್ವಲ್ಪ ಬಲಕ್ಕೆ ಮೂವ್ ಮಾಡಿದ್ರೆ ನಿಮ್ಗೆ ಆ 2 ಕೀಗಳು ಸಿಗುತ್ತೆ. ನಮ್ಮ ಆಫ್ಲೈನ್ ಸ್ಟೂಡೆಂಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಅದನ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ನೀವು ಸಹ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಬಹುದು. ಡಬಲ್ ಕೋಟ್ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಕೀ ಹಿಡ್ಕೊಂಡು ಟೈಪ್ ಮಾಡ್ಬೇಕಾಗತ್ತೆ. ಹಾಗೆ ಟೈಪ್ ಮಾಡಿದ್ರೆ ಸಿಂಗಲ್ ಕೋಟ್ ಸಿಗುತ್ತೆ. ಶಿಫ್ಟ್ ಕೀ ಹಿಡ್ಕೊಂಡು ಟೈಪ್ ಮಾಡಿದ್ರೆ ಡಬಲ್ ಕೋಟ್ ಸಿಗುತ್ತೆ. ಅಂದ್ರೆ ನೀವು ಈ ಕೋಟ್ ಕೀ ಪ್ರೆಸ್ ಮಾಡ್ಬೇಕಂದ್ರೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಯೂಸ್ ಮಾಡಬೇಕು. ಶಿಫ್ಟ್ ಕೀ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಅಂದ್ರೆ ಆಪೋಸಿಟ್ ಹಿಡ್ಕೊಂಡು, ನಾನು ಹಿಂದೆ ಎಲ್ಲ ಯಾವ ರೀತಿ ಹೇಳಿದ್ನೋ ಟೆಕ್ನಿಕ್ ಅದೇ ರೀತಿ ಟೈಪ್ ಮಾಡ್ಬೇಕಾಗತ್ತೆ. ನಮ್ಮ ಸ್ಟೂಡೆಂಟ್ ಯಾವ ರೀತಿ ಟೈಪ್ ಮಾಡ್ತಾ ಇದ್ದಾರೆ ಅಂತ ನೀವು ಗಮನಿಸಬಹುದು. ಮೇನ್ ಕೀ ಯಾವುದು ಟೈಪ್ ಮಾಡ್ತಾ ಇದ್ದಾರೋ ಅದಕ್ಕೆ ಆಪೋಸಿಟ್ ಶಿಫ್ಟ್ ಕೀ ಯೂಸ್ ಮಾಡಬೇಕಾಗುತ್ತೆ. ಮುಂದೆ ಲೆಸ್ ದೆನ್, ಗ್ರೇಟರ್ ದೆನ್ ಈ ಸಿಂಬಲ್ಗಳನ್ನ ಟೈಪ್ ಮಾಡುವಾಗಲೂ ಶಿಫ್ಟ್ ಕೀ ಯೂಸ್ ಮಾಡಬೇಕಾಗುತ್ತೆ. ನಮ್ಮ ಸ್ಟೂಡೆಂಟ್ ಯಾವ ರೀತಿ ಅದನ್ನ ಮಾಡ್ತಾರೆ ಅಂತ ನೀವು ಗಮನಿಸ್ಕೊಂಡು ಕಲ್ತ್ಕೋಬಹುದು. ಈ ರೀತಿ ನೀವು ಸಹ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನಷ್ಟು ಪಂಕ್ಚುಯೇಷನ್ ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡೋ ಎಕ್ಸರ್ಸೈಸ್ಗಳನ್ನ ಕೊಡ್ತೀವಿ. ಮತ್ತೆ ನಮ್ಮ ಸ್ಟೂಡೆಂಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಅದನ್ನು ಸಹ ನಾವು ನಿಮ್ಗೆ ತೋರಿಸ್ತೀವಿ.
ಇನ್ನು ನೆಕ್ಸ್ಟ್ ಇಲ್ಲಿ ಫಂಕ್ಷನ್ ಕೀಸ್ ಇದೆ ಅಂತ ನಾನು ಹೇಳಿದೆ. F1, F2, F3 ಈ ತರ ಎಲ್ಲ ಫಂಕ್ಷನ್ ಕೀಸ್ ಇದೆ. ಇದನ್ನ ಡೈರೆಕ್ಟ್ ಆಗಿ ನಾವು ಟೈಪ್ ಮಾಡಬಹುದು. ಬಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಈಗ. F1 ಕೀ ಅಂದ್ರೆ ಏನು ಅಂತ ನೀವು ಇಂಟರ್ನೆಟ್ ಅಲ್ಲೇ ನೋಡ್ಬೋದು. ನೋಡಿ, F1 ಕೀ ಅಂತಂದ್ರೆ ಯಾವ್ದಾದ್ರು ಒಂದು ನೀವು ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಅದ್ರ ಬಗ್ಗೆ ಹೆಲ್ಪ್ ಓಪನ್ ಮಾಡತ್ತದು. ಈ ತರ ಹೆಲ್ಪ್. ಈಗ ನೋಡಿ, ನೋಟ್ ಪ್ಯಾಡ್ ಇದರಲ್ಲಿ ನಾವು F1 ಅಂತ ಟೈಪ್ ಮಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ನೋಟ್ ಪ್ಯಾಡ್ ಬಗ್ಗೆ ಹೆಲ್ಪ್ ಸಿಗುತ್ತೆ. ಏನದು, ಯಾವ ತರ ಯೂಸ್ ಮಾಡೋದು ಏನು ಅಂತ ಎಲ್ಲ ನಮ್ಗೆ ಹೆಲ್ಪ್ ಸಿಗುತ್ತೆ. ಸೊ F1 ಅನ್ನೋದು ಹೆಲ್ಪ್ ಗೊತ್ತಾಗತ್ತೆ, ಏನಕ್ಕಾಗ ಎಂದ್ರ ಬಗ್ಗೆ ಆದ್ರೆ ಗೊತ್ತಾಗತ್ತೆ ನಮ್ಗೆ. ಅದೇ ತರ F2 ಅಂತಂದ್ರೆ ಏನು ಅಂತ ನೋಡೋಣ. ನೋಡಿ, F2 ಅಂತಂದ್ರೆ ರೀನೇಮ್ ಮಾಡೋದಿಕ್ಕೆ ಅಂತ. ಈಗ ಯಾವ್ದೋ ಒಂದು ಈ ತರ ಫೈಲ್ ಇದೆ ಅಂತ ಅನ್ಕೊಳ್ಳಿ. ಒಂದೇನೋ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಡಾಕ್ಯುಮೆಂಟ್ ಫೈಲ್ ಕ್ರಿಯೇಟ್ ಮಾಡ್ತೀರಾ ಅನ್ಕೊಳ್ಳಿ. ಅದು ಕ್ರಿಯೇಟ್ ಆಗಿದೆ. ಇದನ್ನ ನಾವಿವಾಗ ಬೇರೆ ಹೆಸರು ಚೇಂಜ್ ಮಾಡ್ಬೇಕು, ರೀನೇಮ್ ಮಾಡ್ಬೇಕು ಅಂತಂದ್ರೆ, ಇಲ್ಲ ಈ ತರ ಮೌಸ್ ನ ತಗೊಂಡೋಗಿ ಅದ್ರ ಮೇಲೆ ಈ ತರ ಇದು ಮಾಡ್ಬೋದು, ಕ್ಲಿಕ್ ಮಾಡ್ಬೋದು. ಅವಾಗ ಅಲ್ಲಿ ನಾವು ಚೇಂಜ್ ಮಾಡ್ಬೋದು. ಇಲ್ಲ ಅದಾಗ್ತಾ ಇಲ್ವಾ, ಗೊತ್ತಾಗ್ತಾ ಇಲ್ವಾ, ಅಥವಾ ಮೌಸ್ ಏನೋ ಕೆಲಸ ಮಾಡ್ತಾ ಇಲ್ವಾ, ಜಸ್ಟ್ ಅದ್ರ ಮೇಲೆ ತಗೊಂಡೋಗಿ F2 ಅಂತ ಮಾಡಿದ್ರೆ ನೋಡಿ ಈ ತರ ಆಗುತ್ತೆ. ಈ ತರ ಅದು ತೋರಿಸುತ್ತೆ. ಅವಾಗ ನಾವು ಬ್ಯಾಕ್ ಸ್ಪೇಸ್ ಕೊಟ್ಬಿಟ್ಟು ಈ ತರ ಏನ್ ಬೇಕೋ ಹೆಸರುಗಳನ್ನ ಟೈಪ್ ಮಾಡ್ಬೋದು. ಈ ತರ ಮಾಡ್ಬೋದು. ಅದು F2. ಅದೇ ತರ ನೀವು F3 ಅಂದ್ರೆ ಏನು, F4 ಅಂದ್ರೆ ಏನು, ಈ ತರ ಎಲ್ಲ ನೋಡ್ಬೋದು. ನೀವೇ ನೋಡ್ಬೋದು. ಓಕೆ, ಯಾವ ಇದು ಒಂದೊಂದೇ ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗೋದು ಬೇಡ. ಸುಮ್ನೆ ಈಗ ನಿಮ್ಗೆ ಏನ್ ಅಷ್ಟು ಯೂಸ್ ಆಗಲ್ಲ ಈ ಟೈಮಲ್ಲಿ ನಾನು ಹೇಳಕ್ ಹೋದ್ರೆ. ಇವೆಲ್ಲ ಕೆಲವು ಶಾರ್ಟ್ ಕಟ್ ಕೀಸ್, ಫಂಕ್ಷನ್ ಕೀಸ್ ಅಂತ ಹೇಳ್ತಾರೆ, ಮತ್ತೆ ಶಾರ್ಟ್ ಕಟ್ ಕೀಸ್ ಅಂತಾನು ಹೇಳ್ತಾರೆ. ಸೊ ಇದನ್ನ ಮಾಡಿದ್ರೆ ನೀವು ಏನೋ ಒಂದು ನಿಮ್ಗೆ ಆಪ್ಷನ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಇದಿರೋದು. ಸೊ ಅದಕ್ಕೆ ಇದನ್ನ ಫಂಕ್ಷನ್ ಕೀಸ್ ಅಂತ ಹೇಳ್ತಾರೆ. ಆಯ್ತಾ? ಇನ್ನ ನೀವು ಸ್ವಲ್ಪ ಈ ಕಡೆಗೆ ಬಂದ್ರೆ, ಕೆಳಗಡೆ ಬಂದ್ರೆ ಕಂಟ್ರೋಲ್ ಮತ್ತೆ ಆಲ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಕಂಟ್ರೋಲ್ ಆಲ್ಟ್ ಈ ಕಡೆನೂ ಇದೆ, ಈ ಕಡೆನೂ ಇದೆ. ಯಾಕಂದ್ರೆ ಅದೇ ಏನ್ ಕಾರಣ ಅಂತಂದ್ರೆ ಅದನ್ನ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಕಂಟ್ರೋಲ್ ಎ, ಕಂಟ್ರೋಲ್ F ಆ ತರ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಾದ್ರೂ ಟೈಪ್ ಮಾಡುವಾಗ ಕಂಟ್ರೋಲ್ F ಬೇಕು ಅಂತಂದ್ರೆ ಬೇಗ ಈ ತರ ಈ ಕಡೆ ಕ್ಲಿಕ್ ಮಾಡಿ ಹಿಂಗೆ F ಅಂತ ಮಾಡ್ತೀವಿ. ಕಂಟ್ರೋಲ್ F ಬೇಕು ಅಂತಂದ್ರೆ. ಅದೇ ನಿಮ್ಗೆ ಕಂಟ್ರೋಲ್ ಎಲ್ ಬೇಕು ಅಂತಂದ್ರೆ ಇಲ್ಲಿ ಕಂಟ್ರೋಲ್ ಈ ತರ ಇಟ್ಕೊಂಡು ಈ ತರ ಎಲ್ ನ ಈ ತರ ಇದ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡ್ ಕಡೆನೂ ಇದೆ, ಕಂಟ್ರೋಲ್ ಮತ್ತೆ ಆಲ್ಟ್. ಏನು ಅಂತ ನೋಡೋಣ ನಾವು ಇವಾಗ. ಕಂಟ್ರೋಲ್ ಕೀ ಅಂದ್ರೆ ಏನು ಅಂತ. CTRL ಕೀ. ಮಾಡಿಫೈಯರ್ ಕೀ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ಆಕ್ಷನ್ ಅಥವಾ ಸ್ಪೆಷಲ್ ಕಮಾಂಡ್ ಆಗುತ್ತೆ ಅಂತ. ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಇವಾಗ ಇದೆಲ್ಲ ಟೈಪ್ ಮಾಡಿದ್ದೀರಲ್ವಾ, ಕಂಟ್ರೋಲ್ ಎ ಅಂತ ಮಾಡಿದ್ರೆ ನಾವು ಎಲ್ಲ ಸೆಲೆಕ್ಟ್ ಆಗುತ್ತೆ, ಅಲ್ಲಿರೋದೆಲ್ಲ ಸೆಲೆಕ್ಟ್ ಆಗುತ್ತೆ. ಅದೇ ನೀವು ಅದಿಲ್ಲ ಅಂತ ಅಂದಿದ್ರೆ ನೀವು ಪ್ರತಿ ಸಲ ಮೌಸ್ ಹಿಡ್ಕೊಂಡು ಈ ತರ ಮಾಡ್ಬೇಕಾಗುತ್ತೆ. ಲೆಫ್ಟ್ ಕೀ ಇದನ್ನ ಹಿಡ್ಕೊಂಡು ಈ ತರ ಮಾಡ್ಬೇಕಾಗುತ್ತೆ. ಇಲ್ಲಿ ಅದರಲ್ಲೂ ನಾವು ತುಂಬಾ ಏನಾದ್ರು ಟೈಪ್ ಮಾಡಿಬಿಟ್ಟಿದ್ರೆ, ಜಾಸ್ತಿ ಟೈಪ್ ಮಾಡಿದ್ರೆ, ಈ ತರ ತುಂಬಾ ಟೈಪ್ ಮಾಡಿದ್ರೆ, ಇದಿಷ್ಟು ನಾವು ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಈ ತರ ಹಿಡ್ಕೊಂಡು ಹಿಂಗೆ ಮೌಸ್ ಅಲ್ಲಿ ಈ ತರ ಮಾಡ್ಬೇಕಾಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಕಂಟ್ರೋಲ್ ಎ ಅಂತ ಇದ್ ಮಾಡ್ತೀವಿ. ಇನ್ಮೇಲೆ ನೀವು ಒಂದು ನೋಟ್ಸ್ ಮೇಂಟೈನ್ ಮಾಡಿ, ಶಾರ್ಟ್ ಕಟ್ ಕೀಸ್ ಅಂತ ನಿಮ್ ಬುಕ್ ಅಲ್ಲಿ ಒಂದು ಶಾರ್ಟ್ ಕಟ್ ಕೀಸ್ ಅಂತ ಒಂದು ನೋಟ್ಸ್ ಮೇಂಟೈನ್ ಮಾಡಿ. ಅದರಲ್ಲಿ ನೀವು ನಾನು ಈ ತರ ಹೇಳೋದು, ಈ ಕಂಟ್ರೋಲ್ ಆಲ್ಟ್ ಇವೆಲ್ಲ ಶಾರ್ಟ್ ಕಟ್ ಕೀಸ್ ಅಂತ ಹೇಳ್ತೀವಿ. ಶಾರ್ಟ್ ಕಟ್ ಕೀಸ್ಗೆ ಅದನ್ನ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಎ ಅಂತ ಹೇಳಿದ್ನಲ್ಲ, ಇವಾಗ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು. ಕಂಟ್ರೋಲ್ ಎ ಅಂತ ಒಂದು ಶಾರ್ಟ್ ಕಟ್ ಕೀ ಇದೆ. ಅದ್ರ ಪರ್ಪಸ್ ಏನು ಅಂತಂದ್ರೆ ಸೆಲೆಕ್ಟ್ ಆಲ್, ಎಲ್ಲ ಸೆಲೆಕ್ಟ್ ಮಾಡ ಆಲ್ ಅಂತ. ಅದು ಎಲ್ಲಾನು ಸೆಲೆಕ್ಟ್ ಮಾಡೋದಕ್ಕೆ, ನಾವ್ ಏನೇನ್ ಟೈಪ್ ಮಾಡಿದೀವೋ ಅದನ್ನೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ನೋಡಿ ಈ ತರ ಕಂಟ್ರೋಲ್ ಎ. ನಿಮ್ಗೆ ಆಗಲ್ಲ ಅಂತಂದ್ರೆ, ನಿಮ್ಗೆ ಟೈಪಿಂಗ್ ಮಾಡುವಾಗ ಕಷ್ಟ ಆಗುತ್ತೆ ಅಂತಂದ್ರೆ ಅಂದ್ರೆ ಇದೇ ತರ ನಾನೇನ್ ಪೊಸಿಷನ್ ಹೇಳಿದ್ನೋ ಅದನ್ನ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಅಂತಂದ್ರೆ, ಈ ಕಂಟ್ರೋಲ್ ಕೀಸ್ ಆಲ್ಟ್ ಕೀಸ್ ಯೂಸ್ ಮಾಡುವಾಗ ನೀವು ಫ್ರೀ ಸ್ಟೈಲ್ ಅಲ್ಲಿ ಯಾವ ಬೆರಳಾದ್ರೂ ಯೂಸ್ ಮಾಡ್ಕೊಂಡು ಈ ತರ ಮಾಡಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಅವಾಗ ಎತ್ಬಿಡಿ, ನಿಮ್ ಬೆರಳುಗಳೆಲ್ಲ ಎತ್ತಿ ಬೇಕಾದ್ರೆ ಏನ್ ತೊಂದರೆ ಇಲ್ಲ. ಕಂಟ್ರೋಲ್ ಎ ಅಂತ ಈ ತರ ಇದ್ ಮಾಡಿದ್ರೆ ನಿಮ್ಗೆ ಎಲ್ಲ ಸೆಲೆಕ್ಟ್ ಆಗುತ್ತೆ.
ಸೊ ಆತರ ಬೇಕಾದಷ್ಟು ಶಾರ್ಟ್ ಕಟ್ ಕೀಸ್ ಇದೆ. ಏನು ಅಂತಂದ್ರೆ ಅದನ್ನ ಶಾರ್ಟ್ ಕಟ್ ಕೀಸ್ ನೆಲ್ಲ ಒಂದು ಲಿಸ್ಟ್ ಮಾಡ್ಬಿಟ್ಟು ನಿಮ್ಗೆ ಕೊಟ್ಟು ಅದನ್ನೆಲ್ಲ ಹೇಳ್ಬಿಟ್ಟು ಇವೆಲ್ಲ ಈ ತರ ಎಲ್ಲ ಇದೆ ಅಂತ ನಾನು ಒಂದೇ ಸಲ ಎಲ್ಲ ಹೇಳಿದ್ರೆ ನಿಮ್ಗೆ ಅದು ನಿಮ್ಗೆ ಅಷ್ಟು ಇದಾಗಲ್ಲ. ಕೀಬೋರ್ಡ್ ಅಲ್ಲಿ ಯಾವ ಕೀಸ್ ಇದೆ ಎಲ್ಲ ಒಂದು ನೋಟ್ ಮಾಡ್ಕೊಂತ ಇದೀವಲ್ವಾ, ನಾವು ಕಲ್ತ್ಕೊಂತ ಇದೀವಲ್ವಾ ಯಾವ್ದು ಅಂತ. ಈಗ ಆಲ್ಫಾಬೆಟ್ಸ್ ಆಯ್ತು, ಆಲ್ಫಾಬೆಟ್ಸ್ ನೋಡಿದ್ದಾಯ್ತು. ಪಂಕ್ಚುಯೇಷನ್ಸ್ ಅದ್ರ ಜೊತೆನೆ ಇರುತ್ತೆ ಅಲ್ವಾ, ಪಂಕ್ಚುಯೇಷನ್ಸ್ ಸಿಂಬಲ್ಸ್ 32 ಬೇಸಿಕ್ ಕೀಸ್ ಅಲ್ಲಿ ಇದು ಬಂದ್ಬಿಡುತ್ತೆ. ಇದನ್ನ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದೀವಿ. ಅದ್ರ ಜೊತೆ ನಾನೇನ್ ಹೇಳಿದೆ ಮೇಲ್ಗಡೆ ನಂಬರ್ ಕೀಸ್, ಮೇಲ್ಗಡೆ ಈ ಆಲ್ಫಾಬೆಟ್ಸ್ ಮೇಲೆ ಇರೋ ನಂಬರ್ ಕೀಸ್, ಅದ್ರ ಮೇಲಿರೋ ಫಂಕ್ಷನ್ ಕೀಸ್, ಅದ್ರ ಕೆಳಗಡೆ ಇರೋದು ಅಂದ್ರೆ ಆಲ್ಫಾಬೆಟ್ಸ್ ಕೆಳಗಡೆ ಇರೋ ಅದನ್ನು ಒಂಥರ ಕಂಟ್ರೋಲ್ ಕೀಸ್ ಅಂತ ಹೇಳ್ಬೋದು ಅದನ್ನ, ಅಥವಾ ನ್ಯಾವಿಗೇಷನ್ ಕೀಸ್ ಅಂತ ಹೇಳ್ಬೋದು. ಈ ರೋ ಅಲ್ಲಿರೋದು. ಮತ್ತೆ ಆ ಕಡೆ ರೈಟ್ ಸೈಡ್ ಇರೋದು ನಂಬರ್ ಕೀಸ್, ಬರೀ ನಂಬರ್ ಟೈಪ್ ಮಾಡಂಗಿದ್ರೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಆ ನಂಬರ್ ಕೀಸ್. ಇದಿಷ್ಟು ಈ ತರ ಇರುತ್ತೆ ಲೇಔಟ್ ಅಲ್ಲಿ, ಈ ತರ ಇರುತ್ತೆ ಕೀಬೋರ್ಡ್ ಅಲ್ಲಿ. ಈಗ ಈ ಆಲ್ಫಾಬೆಟ್ ಕೀಸ್ ಪಂಕ್ಚುಯೇಷನ್ಸ್ ನೋಡಿದ್ದಾಯ್ತು. ಈ ಮಿಕ್ಕಿದ್ದು ಕೀಗಳು ಏನಿದೆಯೋ ಅದರಲ್ಲಿ ಒಂದೊಂದಾಗೇನೆ ಇಂಪಾರ್ಟೆಂಟ್ ಆಗಿರೋದನ್ನ ನಾವು ನೋಡ್ಕೊಂಡು ಹೋಗೋಣ. ಮೊದ್ಲು ನಾನೇನ್ ಹೇಳಿದೆ ಎಸ್ಕೇಪ್ ಕೀ ಅಂತ ಇದೆ ಅಂತ ಹೇಳಿದ್ನಲ್ಲ. ಯಾವ್ದಾದ್ರು ಒಂದು ಇದರಿಂದ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇಂದ ಆಚೆ ಬರೋದಕ್ಕೆ, ಏನಾದ್ರು ಮಾಡ್ತಾ ಇದ್ರೆ ಅಲ್ಲಿಗೆ ಸ್ಟಾಪ್ ಮಾಡೋದಕ್ಕೆ, ಎಕ್ಸಿಟ್ ಆಗೋದಕ್ಕೆ ಎಸ್ಕೇಪ್ ಕೀ. ಇನ್ಮೇಲೆ ನೀವು ಒಂದು ಬುಕ್ ಅಲ್ಲಿ ಒಂದು ನೋಟ್ಸ್ ಮೇಂಟೈನ್ ಮಾಡಿ, ಕೀಬೋರ್ಡ್ ಶಾರ್ಟ್ ಕಟ್ಸ್ ಅಂತ, ಶಾರ್ಟ್ ಕಟ್ ಕೀಸ್ ಅಂತ. ಕೀಬೋರ್ಡ್ ಶಾರ್ಟ್ ಕಟ್ ಕೀಸ್ ಅಂತ ಬುಕ್ ಮೇಂಟೈನ್ ಮಾಡಿ. ಕೆಲವರು ಏನ್ ಮಾಡ್ತಾರೆ, ಈ ಶಾರ್ಟ್ ಕಟ್ ಕೀಗಳೆಲ್ಲ ಇದೆ, ಕಂಟ್ರೋಲ್ ಎ, ಕಂಟ್ರೋಲ್ ಎಫ್, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ನಿಮ್ಗೆ ಗೊತ್ತಿದ್ರೆ ಕಂಪ್ಯೂಟರ್ ಯೂಸ್ ಮಾಡಿ ಟೈಪಿಂಗ್ ಮಾಡಿ ಎಲ್ಲ ಗೊತ್ತಿದ್ರೆ, ನಿಮ್ಗೆ ಅಭ್ಯಾಸ ಇದ್ರೆ ನಿಮ್ಗೆ ಈ ತರ ಶಾರ್ಟ್ ಕಟ್ ಕೀಸ್ ಇರುತ್ತೆ. ಮತ್ತೆ ಕೆಲವೆಲ್ಲ ಗೊತ್ತಿರುತ್ತೆ, ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್, ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಮಾಡೋದು, ಈ ತರ ಎಲ್ಲ ಇದೆ. ನಿಮಗೆ ಆಲ್ರೆಡಿ ಗೊತ್ತಿದ್ರೆ, ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇದ್ರೆ ಅದು ಗೊತ್ತಿರುತ್ತೆ ನಿಮ್ಗೆ. ಕೆಲವರು ಏನ್ ಮಾಡ್ತಾರೆ, ಅದನ್ನೆಲ್ಲ ಒಂದು ಕೊಟ್ಬಿಟ್ಟು, ಒಂದು ಲೈನ್ ಕೊಟ್ಬಿಟ್ಟು, ಈ ತರ ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್ ಆಲು, ಕಂಟ್ರೋಲ್ ಸಿ ಅಂದ್ರೆ ಕಾಪಿ, ಈ ತರ ಎಲ್ಲ ಕೊಟ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೋಡ್ತಾರೆ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇವನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ನಾನು ಆತರ ಮಾಡೋದಕ್ಕೆ ಹೋಗಲ್ಲ. ನೀವು ಒಂದು ಬುಕ್ ಅಲ್ಲಿ ಯಾವ್ದಾದ್ರು ಒಂದ್ ಪೇಜ್ 2 ಪೇಜ್ ಶಾರ್ಟ್ ಕಟ್ ಕೀಸ್ಗೆ ಅಂತ ಡೆಡಿಕೇಟ್ ಮಾಡಿ ನಿಮ್ ಬುಕ್ ಅಲ್ಲಿ. ಯಾವಾಗ ಅದರದ್ದು ಯೂಸ್ ಮಾಡ್ತೀವೋ ನಾವು, ಅವಾಗ ನಾನು ಹೇಳ್ತೀನಿ ಈ ತರ ಇದೆ ಒಂದು ಶಾರ್ಟ್ ಕಟ್ ಕೀ ಇದೆ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಎ, ಇದನ್ನ ಯೂಸ್ ಮಾಡಿ ನೀವು ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಬೋದು ಅಂತ ನಾನು ಹೇಳಿದ್ನಲ್ಲ ಅಲ್ಲಿ, ಸೆಲೆಕ್ಟ್ ಆಲ್ ಅಂತ. ಇದನ್ನ ಇವಾಗ ಬರ್ಕೊಳ್ಳಿ. ಇದೊಂದು ಕಲ್ತಿದ್ದಾಯ್ತು, ನಾವು ಅದರ ಪರ್ಪಸ್ ಕಲ್ತಿದ್ದಾಯ್ತು. ಕಂಟ್ರೋಲ್ ಎ ಅಂದ್ರೆ ಎಲ್ಲಾ ಟೆಕ್ಸ್ಟ್ ನನ್ನು ಸೆಲೆಕ್ಟ್ ಮಾಡೋದು, ಅದಕ್ಕೋಸ್ಕರ ಈ ಕಂಟ್ರೋಲ್ ಎ ಅಂತ ನಾವು ಇದನ್ನ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ಇನ್ಯಾವಾಗಾದ್ರೂ ನಾವು ವರ್ಕ್ ಮಾಡುವಾಗ ಅದ್ರ ಅವಶ್ಯಕತೆ ಬಂದಾಗ, ಶಾರ್ಟ್ ಕಟ್ ಕೀ ಅವಶ್ಯಕತೆ ಬಂದಾಗ ನಾನು ಹೇಳ್ತೀನಿ, ಅವಾಗ ನೀವು ನೋಟ್ ಮಾಡ್ಕೊಳ್ಳಿ. ಇದೇ ಜಾಗದಲ್ಲಿ ಇದು ಶಾರ್ಟ್ ಕಟ್ ಕೀಸ್ ಅಂತ ನೀವೇನ್ ಪೇಜ್ ಅಲ್ಲಿ ಬರ್ಕೊಂಡಿರ್ತೀರೋ ಅದರಲ್ಲಿ ನೀವು ಆಡ್ ಮಾಡ್ಕೊಂಡು ಹೋಗಿ, ಒಂದೊಂದೇ ಆಡ್ ಮಾಡ್ಕೊಂಡು ಹೋಗಿ. ಈ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೂ ಅದು ಒಂಥರ ಏನಕ್ಕೆ ಅದ್ ಉಪಯೋಗಿಸ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಆ ಒಂದು ಸಿಚುವೇಶನ್ ಅಲ್ಲಿ ಬಂದಾಗ ನಿಮ್ಗೆ ಅದೇನು ಯಾವ ತರ ನಿಮ್ಗೆ ಯೂಸ್ ಮಾಡುತ್ತೆ ಅದು, ಅವಾಗ ನಿಮ್ಗೆ ಅದು ಬರ್ಕೊಂಡ್ರೆ ಅವಾಗ ನಿಮ್ ತಲೆಗೆ ಇನ್ನೂ ಚೆನ್ನಾಗದು ಅಂಟುತ್ತೆ. ಸೊ ಈ ಮೆಥಡ್ ಅಲ್ಲಿ ನಾನು ಹೇಳ್ತೀನಿ, ಇದೊಂದು ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಇದೊಂದು ನೋಟ್ಸ್ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಸ್ಕೇಪ್, ಈ ಕೀಬೋರ್ಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಕೆಲವು ಕೀಸ್ ನ ಹೇಳ್ತಾ ಇದ್ನಲ್ವ ನಾನು, ಎಸ್ಕೇಪ್, ಫಂಕ್ಷನ್ ಕೀಸ್ ಹೇಳಿದ್ದೀನಿ. ಮತ್ತೆ ಕಂಟ್ರೋಲ್ ಯೂಸ್ ಮಾಡಿ, ಕಂಟ್ರೋಲ್ ಎ ಈ ತರ ಎಲ್ಲ ಮಾಡ್ಬೋದು. ಆಲ್ಟ್ ಯೂಸ್ ಮಾಡಿ, ಆಲ್ಟ್ ಟ್ಯಾಬ್ ಅಂತ ಕೊಟ್ರೆ ಈ ತರ ನ್ಯಾವಿಗೇಟ್ ಆಗುತ್ತೆ, ಒಂದು ಕಡೆಯಿಂದ ಒಂದು ವಿಂಡೋ ಇಂದ ಇನ್ನೊಂದು ವಿಂಡೋ ನ್ಯಾವಿಗೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕಂಟ್ರೋಲ್ ಕೀ, ಆಲ್ಟ್ ಕೀ ಇರೋದು. ಕಂಟ್ರೋಲ್ ಆಲ್ಟ್
ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಕಂಟ್ರೋಲ್ ಜೊತೆ ನಾವು ಈ ತರ ಯಾವ್ದಾದ್ರು ಒಂದು ಲೆಟರ್ ನ ಶಿಫ್ಟ್ ಜೊತೆ ನಾವು ಹೇಗೆ ಕ್ಯಾಪಿಟಲ್ ಲೆಟರ್ ಬೇಕು ಅಂತಂದ್ರೆ ಶಿಫ್ಟ್ ಹೇಗೆ ಯೂಸ್ ಮಾಡ್ತಾ ಇದ್ವು, ಅದೇ ತರ ಇದು ಕಾಂಬಿನೇಷನ್ ಕೀಸ್ ಇವು. ಇದು ಒಂದನ್ನೇ ಟೈಪ್ ಮಾಡಿದ್ರೆ ಒಂದನ್ನೇ ಪ್ರೆಸ್ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ಅದು ಬರೀ ಕಂಟ್ರೋಲ್ ಬರೀ ಆಲ್ಟೋ ಈ ತರ ಮಾಡಿದ್ರೆ ಏನು ಅಲ್ಲಿ ಎಫೆಕ್ಟ್ ಆಗಲ್ಲ. ಅಲ್ಲಿ ಅದು ಯಾವಾಗ್ಲೂ ಒಂದು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ಬೇಕು. ಕಂಟ್ರೋಲ್ ಎ ಅಥವಾ ಆಲ್ಟ್ ಟ್ಯಾಬ್ ಈ ತರ ಎಲ್ಲ ಮಾಡಿದಾಗ ನಿಮ್ಗೆ ಅದು ಇದಾಗತ್ತೆ. ಕಂಟ್ರೋಲ್ ಎ ಅಂದ್ರೆ ನೋಡಿ ಈ ತರ ಸೆಲೆಕ್ಟ್ ಆಗುತ್ತೆ ಎಲ್ಲ. ಕಂಟ್ರೋಲ್ ಎ ಅಂದ್ರೆ ಈ ತರ ಎಲ್ಲ ಸೆಲೆಕ್ಟ್ ಆಗುತ್ತೆ. ಆಲ್ಟ್ ಟ್ಯಾಬ್ ಅಂದ್ರೆ ಹಿಂಗ್ ಮೂವ್ ಆಗುತ್ತೆ. ಸೊ ಕಾಂಬಿನೇಷನ್ ಅಲ್ಲಿ ಎರಡು ಕೀ ಕಂಬೈನ್ ಮಾಡಿದಾಗ ಮಾತ್ರ ಅದು ನಿಮ್ಗೆ ಎಫೆಕ್ಟ್ ಸಿಗೋದು. ಅದೊಂದು ಜ್ಞಾಪಕ ಇಟ್ಕೊಳ್ಳಿ ನೀವು. ಇಲ್ಲಿ ಯಾವ ಕೀಸ್ ನೋಡಿದ್ವಿ ನಾವು, ಬ್ಯಾಕ್ ಸ್ಪೇಸ್ ಅದು ನೋಡಿದಾಯ್ತಲ್ವಾ. ಬ್ಯಾಕ್ ಸ್ಪೇಸ್ ಅದು ಈ ತರ ಇರುತ್ತೆ, ಸಿಂಬಲ್ ಈ ತರ ಇರುತ್ತೆ. ಕರೆಕ್ಷನ್ ಮಾಡೋದಕ್ಕೆ ನಾವು ಟೈಪ್ ಮಾಡಿರೋದನ್ನ ನಾವು ಕರೆಕ್ಷನ್ ಮಾಡೋದಕ್ಕೆ ಬ್ಯಾಕ್ ಸ್ಪೇಸ್ ಅಲ್ವಾ. ಸೊ ಕಂಟ್ರೋಲ್ ಆಯ್ತು, ಆಲ್ಟೋ ಆಯ್ತು. ಈ ವಿಂಡೋಸ್ ಕೀ ಅಂತ ಒಂದಿದೆ. ಏನಂದ್ರೆ ಅದು ಕೆಲವು ಕಮಾಂಡ್ಗಳು ರನ್ ಮಾಡೋದಕ್ಕೆ ಬೇಕಾಗುತ್ತೆ ಅದು. ಬಟ್ ಇವಾಗ ನಿಮ್ಗೆ ಸದ್ಯಕ್ಕೆ ಗೊತ್ತಾಗೋದು ಇದು ವಿಂಡೋಸ್ ಪ್ರೆಸ್ ಮಾಡಿದ್ರೆ ಈ ತರ ನಿಮ್ಗೆ ಏನೇನು ಆಪ್ಗಳು ಇದೆ, ಏನೇನು ಇಲ್ಲಿ ಇದೆ, ಸಾಫ್ಟ್ವೇರ್ಗಳು ಲೋಡ್ ಆಗಿದೆ, ಇವೆಲ್ಲ ಕಾಣಿಸುತ್ತೆ. ಅದಕ್ಕೋಸ್ಕರ ಇದಿರೋದು. ಮತ್ತೆ ಇದು ಇಲ್ಲೊಂದಿದೆ ಸಿಂಬಲ್ ರೈಟ್, ಇಲ್ಲೊಂದು ಕೀ ಇದೆ. ಇದು ರೈಟ್ ಕ್ಲಿಕ್ ತರ. ಮೌಸ್ ಅಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿದಾಗ ಹೇಗೆ ಆಪ್ಷನ್ಸ್ ಬರುತ್ತೋ, ಈ ತರ ಆಪ್ಷನ್ಸ್ ಬರುತ್ತೋ ಅದೇ ತರನೇ ಇದನ್ನ ಕ್ಲಿಕ್ ಮಾಡಿದ್ರೆ ಹಿಂಗೆ ಆಪ್ಷನ್ಸ್ ಬರುತ್ತೆ. ಸೊ ರೈಟ್ ಕ್ಲಿಕ್ ಗೆ ಈಕ್ವಲೆಂಟ್ ಇದು ಈ ಕೀ. ಬೇಕಾದ್ರೆ ಅದನ್ನ ನೋಟ್ ಮಾಡ್ಕೊಬಹುದು ಅಥವಾ ಜ್ಞಾಪಕ ಇಟ್ಕೊಂಡ್ರು ಸಾಕು. ಮತ್ತೆ ಇನ್ನೇನಿದೆ ನೋಡಿ, ಇಲ್ಲಿ ಇನ್ಸರ್ಟ್ ಅಂತ ಒಂದಿದೆ, ಡಿಲೀಟ್ ಅಂತ ಒಂದಿದೆ, ಎಂಡ್ ಅಂತ ಒಂದಿದೆ, ಹೋಮ್ ಅಂತ ಒಂದಿದೆ, ಪೇಜ್ ಅಂತ ಇದೆ, ಪೇಜ್ ಡೌನ್ ಅಂತ ಇದೆ. ಈ 6 ಕೀಸ್ ಅಲ್ಲಿ ಆಲ್ಮೋಸ್ಟ್ ನಾವು 5 ಕೀಸ್ ನ ಯೂಸ್ ಮಾಡ್ತೀವಿ. 5 ಕೀಸ್ ಯೂಸ್ ಮಾಡ್ಬೋದು ನಾವು. ಅಂದ್ರೆ ಇವಾಗ ಈ 6 ಕೀಸ್ ಏನ್ ಯೂಸ್ ಆಗುತ್ತೆ ಅಂತಂದ್ರೆ, ಇದರಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಇದ್ ಮಾಡೋದಕ್ಕಿಂತ ನಾನು ವರ್ಡ್ ಪ್ಯಾಡ್ ಅಂತ ಒಂದು ಓಪನ್ ಮಾಡ್ತೀನಿ. ವರ್ಡ್ ಪ್ಯಾಡ್ ನಾನು ಹೇಳ್ತೀನಿ ಏನು ಅಂತ, ಅದೇನಕ್ಕೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೆಕ್ಸ್ಟ್. ಬಟ್ ಇಲ್ಲಿ ನಾನು ಸುಮ್ಮನೆ ಇದು ನೋಟ್ ಪ್ಯಾಡ್ ತರದೇನೆ, ಬಟ್ ಇದ್ರಲ್ಲಿ ಸ್ವಲ್ಪ ಫಾರ್ಮ್ಯಾಟ್ ಮಾಡ್ಬೋದು, ಇದ್ ಮಾಡ್ಬೋದು, ಫಾಂಟ್ ಎಲ್ಲ ಚೇಂಜ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಇಲ್ಲಿ ನಾನು ಈ 6 ಕೀಸ್ ಏನಿದೆ, ಇನ್ಸರ್ಟ್, ಹೋಮ್, ಪೇಜ್ ಅಪ್, ಡಿಲೀಟ್, ಎಂಡ್, ಹೋಮ್, ಪೇಜ್ ಡೌನ್, ಈ 6 ಕೀಸ್ ಹೇಗೆ ಯೂಸ್ ಆಗುತ್ತೆ ಅಂತ ನಾನು ಇದ್ರಲ್ಲಿ ಹೇಳ್ತೀನಿ. ಇವಾಗ ಏನೋ ಒಂದು ಟೈಪ್ ಮಾಡ್ತೀನಿ ಅನ್ಕೊಳ್ಳಿ, ABCD ದೊಡ್ಡದು ಮಾಡ್ಕೊಂತೀನಿ, ABCD. ಫಾಂಟ್ ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ. ಇದನ್ನೆಲ್ಲ ಹೇಳ್ತೀನಿ ನಾನು MS Word ಹೋದಾಗ ಹೇಳ್ತೀನಿ ದೊಡ್ಡದು ಮಾಡ್ಕೊಳ್ಳೋದೆಲ್ಲ ಯಾವ ತರ ಅಂತ. EFGHIK ಅಂತ ಮಾಡ್ಬಿಟ್ಟೆ ಅನ್ಕೊಳ್ಳಿ. ತಪ್ಪಾಯ್ತಲ್ವಾ, ಅಲ್ಲಿ ಜೆ ಬರ್ಬೇಕಲ್ವಾ, ಅದಕ್ಕೆ ಬ್ಯಾಕ್ ಸ್ಪೇಸ್ ಕೊಟ್ಬಿಟ್ಟು ಈ ತರ ಇದು ಮಾಡ್ಬೋದು. ಬ್ಯಾಕ್ ಸ್ಪೇಸ್ ಕೊಟ್ಬಿಟ್ಟು JK ಅಂತ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನೀವೇನೋ ಮಾಡ್ಬಿಟ್ಟಿದ್ದೀರಾ, LMTQRST ಮಾಡ್ಬಿಟ್ಟಿದ್ದೀರಾ, ಇಲ್ಲಿ ಹೋಗ್ಬಿಟ್ಟು ನೀವು ಅಥವಾ ಇಲ್ಲಿ MM ಅಂತ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, MM 2 ಸಲ ಮಾಡಿದೀರಾ ಅಂತ ಅನ್ಕೊಳ್ಳಿ. ಇದನ್ನೊಂದನ್ನ ಮಾತ್ರ ಹಿಂಗೆ ಸೆಲೆಕ್ಟ್ ಮಾಡ್ಬಿಟ್ಟು ಈ ಡಿಲೀಟ್ ಕೀ ಪ್ರೆಸ್ ಮಾಡ್ಕೊ ಅಂತಂದ್ರೆ ಅದು ಹೋಗುತ್ತೆ. ಆಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನ N ಅಂತ ಟೈಪ್ ಮಾಡ್ಬೋದು. ಬ್ಯಾಕ್ ಸ್ಪೇಸ್ಗೂ ಡಿಲೀಟ್ಗೂ ಡಿಫರೆನ್ಸ್ ಏನು ಅಂತಂದ್ರೆ, ಬ್ಯಾಕ್ ಸ್ಪೇಸ್ ಅಲ್ಲಿ ಇಲ್ಲಿ ಈ ತರ ಹೋಗಿ ಈ ತರ ಕೊಟ್ರೆ ಅದು ಡಿಲೀಟ್ ಆಗುತ್ತೆ, ಲಾಸ್ಟ್ ಅಲ್ಲಿ ಇರೋದು ಡಿಲೀಟ್ ಆಗುತ್ತೆ. ಅದೇ ನೀವು ಈ ಇದು R ನ ಡಿಲೀಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಇಲ್ಲಿ ಈ ಕಡೆ ಫ್ರಂಟ್ ಫಾರ್ವರ್ಡ್ ಅಲ್ಲಿ, ಅವಾಗ ಇದು ಡಿಲೀಟ್ ಕೀ ಪ್ರೆಸ್ ಮಾಡ್ಕೊ ಅಂತಂದ್ರೆ ಮುಂದ್ಗಡೆ ಇರೋದು ಡಿಲೀಟ್ ಆಗುತ್ತೆ. ಸೊ ಅದೇನೇನೆ ಇದು ಇವೆರಡಕ್ಕೂ ಡಿಫ್ರೆನ್ಸ್, ಬ್ಯಾಕ್ ಸ್ಪೇಸ್ಗೂ ಡಿಲೀಟ್ಗೂ ಇರೋ ಡಿಫ್ರೆನ್ಸ್. ಇನ್ನ ಈ ಹೋಮ್ ಕೀ ಇದೆಯಲ್ಲ, ಹೋಮ್ ಅಂತ ಒಂದು ಕೀ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಎಲ್ಲೇ ಇದ್ರು ಆ ಲೈನ್ ಅಲ್ಲಿ ಎಲ್ಲೇ ಇದ್ರು ವಾಪಸ್ಸು ಸ್ಟಾರ್ಟಿಂಗ್ಗೆ ಬರುತ್ತೆ ಹೋಮ್. ಅದೇ ತರ ಎಂಡ್ ಕೀ ಪ್ರೆಸ್ ಮಾಡ್ಕೊಂತಂದ್ರೆ ಇಲ್ಲಿ ಎಂಡ್ ಕೀ ಅಂತಂದ್ರೆ ನೋಡಿ, ಹೋಮ್ ಅಂದ್ರೆ ಸ್ಟಾರ್ಟಿಂಗ್ ಬರುತ್ತೆ, ಎಂಡ್ ಅಂದ್ರೆ ಆ ಲೈನ್ ಎಂಡ್ ಹೋಗುತ್ತೆ. ಸೊ ಹೋಮ್ ಎಂಡ್ ಅಂತಂದ್ರೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯ್ತು. ಇನ್ನ ಪೇಜ್ ಅಪ್ ಪೇಜ್ ಡೌನ್ ಅಂತ ಅಂದ್ರೆ ಒಂದಷ್ಟು ಟೆಕ್ಸ್ಟ್ ಟೈಪ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಒಂದಷ್ಟು ಮಾಡಿದೀರಾ ಅಂತ ಅನ್ಕೊಳ್ಳಿ. ಪೇಜ್ ಅಪ್ ಅಂತ ಅಂದ್ರೆ ಟಾಪ್ ಆಫ್ ದ ಪೇಜ್ ಗೆ ಬರುತ್ತೆ, ನೀವು ಎಲ್ಲಿ ಸ್ಟಾರ್ಟ್ ಮಾಡಿದಿರೋ ಅಲ್ಲಿಗೆ ಹೋಗುತ್ತೆ. ಅದೇ ಪೇಜ್ ಡೌನ್ ಅಂತ ಕೊಟ್ರೆ ಎಲ್ಲಿ ಕೊನೆ ಆಗಿದ್ಯಾ ನಿಮ್ ಪೇಜ್ ಅಲ್ಲಿಗೆ ಹೋಗುತ್ತೆ.
ನೋಡಿ ಪೇಜ್ ಅಪ್ ಪೇಜ್ ಡೌನ್ ಒಂದ್ 10-15 ಪೇಜ್ ನೀವು ಟೈಪ್ ಮಾಡಿದ್ರೆ ಪೇಜ್ ಅಪ್ ಕೊಟ್ಕೊಂಡು ಹೋಯ್ತು ಅಂತಂದ್ರೆ ಮೇಲಕ್ಕೆ ಒಂದೊಂದೇ ಪೇಜ್ ಮೇಲಕ್ಕೆ ಹೋಗುತ್ತೆ. ಅದೇ ಪೇಜ್ ಡೌನ್ ಕೊಟ್ಕೊಂಡು ಹೋಯ್ತು ಅಂತಂದ್ರೆ ಜಾಸ್ತಿ ಪೇಜಸ್ ಇದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ಅದು. ನೋಡಿ ಇವಾಗ ಯಾವ್ದು ಇಂಟರ್ನೆಟ್ ಅಲ್ಲಿ ಏನಾದ್ರು ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಪೇಜ್ ಡೌನ್ ಮಾಡ್ತಾ ಇದೀನಿ ನಾನು. ಇದು ಇಂಟರ್ನೆಟ್ ಅಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೀರಾ ಅನ್ಕೊಳ್ಳಿ, ಒಂದಷ್ಟು ಉದ್ದ ಪೇಜ್ ಲೋಡ್ ಆಗಿರುತ್ತೆ ಅನ್ಕೊಳ್ಳಿ. ಪೇಜ್ ಅಪ್ ಪೇಜ್ ಡೌನ್ ಕೊಟ್ರೆ ನಿಮ್ಗೆ ಅದು ಮೂವ್ ಆಗುತ್ತೆ. ಅದಕ್ಕೋಸ್ಕರ ಈ ಬಟನ್ ಇರೋದು. ಕೀಬೋರ್ಡ್ ಅಲ್ಲೂ ಅದೇ ಎಫೆಕ್ಟ್ ಇದೆ. ಸೆಂಟರ್ ಬಟನ್ ಯೂಸ್ ಮಾಡಿ ನೀವು ಹಿಂಗೆ ಸ್ಕ್ರಾಲ್ ಮಾಡ್ಬೋದು. ಸ್ಕ್ರಾಲ್ ಬಟನ್ ಯೂಸ್ ಮಾಡಿ ಈ ತರ ಸ್ಕ್ರಾಲ್ ಮಾಡ್ಬೋದು. ಇದು ಮೌಸ್ ಒಳಗೆ ನೀವು ಸ್ಕ್ರಾಲ್ ಬಟನ್ ಯೂಸ್ ಮಾಡಿ ಈ ತರ ಸ್ಕ್ರಾಲ್ ಮಾಡ್ಬೋದಲ್ವಾ, ಅದೇ ಎಫೆಕ್ಟ್ ಇದೆ. ಪೇಜ್ ಡೌನ್ ಪೇಜ್ ಅಪ್. ಮೌಸ್ ಏನೋ ಕೆಲಸ ಮಾಡ್ತಾ ಇಲ್ಲ ಅಥವಾ ನೀವು ಕೀಬೋರ್ಡ್ ಅಲ್ಲೇ ಬೇಗ ಆಕ್ಸೆಸ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಇದನ್ನ ಯೂಸ್ ಮಾಡಿದ್ರು ಆಯ್ತು. ಅದೇ ತರ ಇಲ್ಲಿ ಆರೋ ಕೀಸ್ ಇದೆ. ಆರೋ ಕೀಸ್ ಯೂಸ್ ಮಾಡಿದ್ರೆ ಒಂದೊಂದೇ ಲೈನು ಮೇಲೆ ಕೆಳಗೆ ಹೋಗುತ್ತೆ. ನೋಡಿ ಅಲ್ಲಿ ಒಂದೊಂದೇ ಮೇಲೆ ಕೆಳಗೆ, ಪಕ್ಕ, ರೈಟ್ ಆರೋ, ಲೆಫ್ಟ್ ಆರೋ, ಬಾಟಮ್ ಆರೋ, ಟಾಪ್ ಆರೋ, ಅಪ್ ಆರೋ, ಡೌನ್ ಆರೋ, ಈ ತರ ನೀವು ಮೂವ್ ಮಾಡ್ಬೋದು. ಸೊ ಈ ಕೀಸ್ ನೋಡಿದಾಯ್ತು, ನೀವು ಗೊತ್ತಾಯ್ತು ಇದು ಏನು ಅಂತ, ಇವು ಗೊತ್ತಾಯ್ತು. ಇದರಲ್ಲಿ ಇನ್ಸರ್ಟ್ ಅಂತ ಒಂದಿದೆ. ಅದೇನು ಅಂತ ಅಂದ್ರೆ ಇನ್ಸರ್ಟ್ ಬಟನ್ ಕ್ಲಿಕ್ ಮಾಡ್ತು ಅಂತಂದ್ರೆ ನೀವು ಅಲ್ಲಿ ಅದು ಇರುತ್ತೆ, ಎ ಅನ್ನೋದು ಇರುತ್ತೆ. ಅಲ್ಲಿ ಇನ್ಸರ್ಟ್ ಕೀ ಕ್ಲಿಕ್ ಮಾಡ್ತು ಅಂತಂದ್ರೆ ಆ ಎ ಅನ್ನೋದು ಹೋಗ್ಬಿಡುತ್ತೆ. ನೀವೇನ್ ಟೈಪ್ ಮಾಡ್ತೀರೋ ಅದು ಬರುತ್ತೆ. ಸೊ ಅಲ್ಲಿ ಮುಂದೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಆ ಇನ್ಸರ್ಟ್ ಕೀ ಆಫ್ ಮಾಡ್ತು ಅಂತಂದ್ರೆ ನೀವು ಏನಾದ್ರು ಟೈಪ್ ಮಾಡಿದ್ರೆ ಅಲ್ಲಿ ಹಳೆ ಅಕ್ಷರಗಳನ್ನು ಇರುತ್ತೆ, ಹಳೆ ಟೆಕ್ಸ್ಟ್ ಇರುತ್ತೆ, ಮತ್ತೆ ನೀವು ಹೊಸದಾಗಿ ಏನ್ ಟೈಪ್ ಮಾಡ್ತೀರೋ ಅವು ಟೈಪ್ ಆಗುತ್ತೆ. ಅಲ್ಲಿಗೆ ಎಲ್ಲಾ ಕೀಬೋರ್ಡ್ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಕೀಸ್ನು ನಮ್ಗೆ ಗೊತ್ತಾದಂಗ ಆಯ್ತು. ಇವಾಗ ಎಲ್ಲಾ ಕೀಸ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಂಗ ಆಯ್ತು. ಲೇಔಟ್ ಗೊತ್ತಾಯ್ತು, ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಯಾವ ಕೀಸ್ ಇದೆ ಅಂತ ಗೊತ್ತಾಯ್ತು. ಇದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ನಾನು ಟೈಪಿಂಗ್ ಕ್ಲಾಸ್ ಅಲ್ಲಿ ಎಕ್ಸರ್ಸೈಸ್ ಕೊಡುವಾಗ ನಾನು ಇವೆಲ್ಲ ಸ್ವಲ್ಪ ಆಡ್ ಮಾಡ್ತೀನಿ. ಸಿಂಬಲ್ಸ್ ಎಲ್ಲ ಕೊಡೋದಂದ್ರೆ ಅಡ್ವಾನ್ಸ್ ಟೈಪಿಂಗ್ ಹೋದಾಗ ನಾವು ನಂಬರ್ಸ್ ಎಲ್ಲ ಹೋದಾಗ ಈ ಸಿಂಬಲ್ಗಳನ್ನೆಲ್ಲ ಅದನ್ನು ಸೇರಿಸ್ತೀನಿ ನಾನು ಇದರಲ್ಲಿ ಪ್ರಾಕ್ಟೀಸ್ ಅಲ್ಲಿ. ಅವಾಗ ನಿಮ್ಗೆ ಇನ್ನೂ ಐಡಿಯಾ ಸಿಗುತ್ತೆ. ಆ ಕೀಗಳನ್ನ ಹೇಗೆ ಯೂಸ್ ಮಾಡೋದು, ಯಾವ ತರ ಯೂಸ್ ಮಾಡೋದು, ಅದನ್ನ ಪ್ರಾಕ್ಟೀಸ್ ಮಾಡೋದು, ಇದೆಲ್ಲ ಗೊತ್ತಾಗುತ್ತೆ. ಇನ್ನ ನಾನು MS ಆಫೀಸ್ ಸ್ಟಾರ್ಟ್ ಮಾಡಿದಾಗ, MS ವರ್ಡ್, ಎಕ್ಸೆಲ್ ಎಲ್ಲ ಮಾಡುವಾಗ ಅವಾಗ ಈ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಸ್ಟಾರ್ ಇರ್ಬೋದು, ಈ ಕೀಸ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಶಾರ್ಟ್ ಕಟ್ ಕೀಸ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ನೀವು ಅದನ್ನ ಒಂದೊಂದಾಗೆ ಕಲ್ತ್ಕೊಂಡು ಹೋಗ್ತೀರಾ. ಈಗ ಜಸ್ಟ್ ನಾನು ಬೇಸಿಕ್ ಐಡಿಯಾ ಕೊಟ್ಟಿದ್ದೆ, ಕೀಬೋರ್ಡ್ ಅಲ್ಲಿ ಯಾವ ತರ ಇರುತ್ತೆ ಲೇಔಟ್, ಮತ್ತೆ ಯಾವ ಕೀಸ್ ಇರುತ್ತೆ, ಎಲ್ಲೆಲ್ಲಿ ಇರುತ್ತೆ, ಅವು ಹೇಗೆ ಯೂಸ್ ಮಾಡೋದು, ಮೈನ್ ಕೀಸ್ ಯಾವ್ದು ಕೆಲವು ಎಲ್ಲ ಗೊತ್ತಿದ್ರೆ ನಿಮ್ಗೆ ಸಾಕು ಈಗ ಸದ್ಯಕ್ಕೆ. ಸೊ ಕೀಬೋರ್ಡ್ ತಿಳ್ಕೊಂಡಿದ್ದಾಯ್ತು. ಈಗ ಮೌಸ್ ಬಗ್ಗೆನೂ ಸ್ವಲ್ಪ ನೋಡೋಣ. ಮೌಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ಏನಿದೆ, ಲೆಫ್ಟ್ ಬಟನ್ ಸೆಲೆಕ್ಟ್ ಮಾಡೋದಕ್ಕೆ ಅಂತ, ರೈಟ್ ಬಟನ್ ಆಪ್ಷನ್ಸ್ ನೋಡೋದಕ್ಕೆ ಅಂತ. ನೋಡಿ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ, ಲೆಫ್ಟ್ ಅಂದ್ರೆ ಸೆಲೆಕ್ಟ್ ಮಾಡೋದು. ಈ ತರ ಒತ್ತಿ ಹಿಡ್ಕೊಂಡಿದ್ರೆ ಹಿಂಗೆ ಸೆಲೆಕ್ಟ್ ಆಗುತ್ತೆ. ಕೆಲವು ಗೊತ್ತಿಲ್ದಿರೋರು ನಾನು ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೋ ಗೊತ್ತಿಲ್ದಿರೋರು ನಾನು ಹೇಳ್ತಾ ಇದ್ದೀನಿ ಯಾವ ತರ ಅಂತ. ಈ ತರ ಹಿಡ್ಕೊಂಡು ಹಿಂಗ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಲೆಫ್ಟ್ ಬಟನ್ ಈ ತರ ಹಿಡ್ಕೊಂಡು ಮಾಡಿದ್ರೆ ಹಿಂಗ್ ಸೆಲೆಕ್ಟ್ ಆಗುತ್ತೆ. ಅದಷ್ಟು ಡಿಲೀಟ್ ಮಾಡ್ಬೋದು. ಈ ತರ ಸೆಲೆಕ್ಟ್ ಮಾಡಿ ಈ ತರ ಡಿಲೀಟ್ ಅಂತ ಕೊಟ್ರೆ, ಈ ಬಟನ್ ಕೀಬೋರ್ಡ್ ಅಲ್ಲಿ ಡಿಲೀಟ್ ಬಟನ್ ಕೊಟ್ರೆ ಡಿಲೀಟ್ ಆಗುತ್ತೆ ಅದು. ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ ಏನ್ ಮಾಡ್ಬೇಕು ಅಂತ. ಸೆಲೆಕ್ಟ್ ಮಾಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ, ಅದನ್ನ ಕಾಪಿ ಮಾಡ್ಬೇಕಾ ಏನ್ ಮಾಡ್ಬೇಕು ಅಂತ ಆಪ್ಷನ್ಸ್ ಬರುತ್ತೆ. ಏನಾವ್ ಬೇಕು ಅಂತಂದ್ರೆ ಮತ್ತೆ ಅದನ್ನ ಈ ತರ ಸೆಲೆಕ್ಟ್ ಮಾಡ್ಬೇಕು. ಕಾಪಿ ಮಾಡ್ಬೇಕು ಇದನ್ನ ಟೆಕ್ಸ್ಟ್ ನ ಅಂತಂದ್ರೆ ಹಿಂಗೆ ಸೆಲೆಕ್ಟ್ ಮಾಡೋದು. ಲೆಫ್ಟ್ ಬಟನ್, ರೈಟ್ ಬಟನ್, ಮತ್ತೆ ಸ್ಕ್ರಾಲ್ ಮಾಡೋದಕ್ಕೆ ಇದು ಸ್ಕ್ರಾಲ್ ಬಟನ್. ಇದು ಈ ತರ ಸ್ಕ್ರಾಲ್ ಮಾಡೋದಕ್ಕೆ ಸ್ಕ್ರಾಲ್ ಬಟನ್. ಈಗ ಇನ್ನೊಂದು ನೀವು ಏನು ಅಂತಂದ್ರೆ ಈ ಕಂಪ್ಯೂಟರ್ ಯೂಸ್ ಮಾಡುವಾಗ ನಿಮ್ಗೆ ಕೀಬೋರ್ಡ್ ಮೇಲೆ ಇವು ಆಯುಧಗಳ ತರ ಎರಡು ಆಯುಧನ ಯೂಸ್ ಮಾಡ್ತೀರಾ ನೀವು. ಕಂಪ್ಯೂಟರ್ ಪ್ರಾಕ್ಟೀಸ್ ಮಾಡುವಾಗ ಕಲಿಯುವಾಗ ನೀವು ಇನ್ನು ಯೂಸ್ ಮಾಡ್ತೀರಾ ಆಯುಧ ತರ. ಅದಕ್ಕೆ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಹೋಲ್ಡ್ ಬರುತ್ತೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಸ್ಪೀಡ್ ಇರ್ಬೋದು, ಆಕ್ಯುರಸಿ ಇರ್ಬೋದು, ಕಂಫರ್ಟ್ ಇರ್ಬೋದು, ಇವೆಲ್ಲ ಇಂಪ್ರೂವ್ ಆಗುತ್ತೆ. ಈ ಕೀಬೋರ್ಡ್ಗೆ ನೀವು ಟೈಪಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಟೈಪಿಂಗ್ ಮಾಡುವಾಗ ನಿಮ್ಗೆ ಕೀಬೋರ್ಡ್ ಹೋಲ್ಡ್ ಸಿಗುತ್ತೆ. ಅದೇ ತರ ಮೌಸ್ಗೆ ಯಾವ ತರ ನಿಮ್ಗೆ ಹೋಲ್ಡ್ ಸಿಗಂಗ್ ಮಾಡೋದು ಅಂತಂದ್ರೆ ನೀವು ಕೆಲವು ಗೇಮ್ಸ್ ಗಳನ್ನ ಆಡ್ಬೋದು.
ಅಂದ್ರೆ ಗೇಮ್ ಆಡೋದು ಅಂತಂದ್ರೆ ಅದನ್ನೇ ಒಂದು ಚಟ ತರ ಮಾಡ್ಕೊಳ್ಳೋದೆಲ್ಲ, ಏನೋ ಅದರಲ್ಲೇ ಟೈಮ್ ವೇಸ್ಟ್ ಮಾಡೋದು ಆ ತರ ಅಲ್ಲ. ಕಂಪ್ಯೂಟರ್ ಆಪರೇಷನ್ ಮಾಡೋದಕ್ಕೆ ಮೌಸ್ ಮೂವ್ಮೆಂಟ್ಸ್ ಬೇಕು. ಕೆಲವರು ಏನ್ ಮಾಡ್ತಾರೆ, ಈಗಲೂ ಕಂಪ್ಯೂಟರ್ ಯೂಸ್ ಮಾಡೋದು ತುಂಬಾ ದಿನ ಯೂಸ್ ಮಾಡಿದ್ರು ಮೌಸ್ ನ ನ್ಯಾವಿಗೇಟ್ ಮಾಡೋದಕ್ಕೆ, ಈ ತರ ಸ್ಕ್ರೀನ್ ಮೇಲೆ ನ್ಯಾವಿಗೇಟ್ ಮಾಡೋದಕ್ಕಿರ್ಬೋದು, ಸೆಲೆಕ್ಟ್ ಮಾಡೋದಕ್ಕಿರ್ಬೋದು, ತುಂಬಾ ಒದ್ದಾಡ್ತಾ ಇರ್ತಾರೆ. ಎಲ್ಲ ಹೋಗ್ಬಿಡ್ತು ಅಂತ ಅಂದ್ಬಿಟ್ಟು ಈ ತರ ಕೈ ಎತ್ತಿ ಈ ತರ ಇಡೋದು ಇಷ್ಟೇನು ಕಷ್ಟ ಪಡೋಂಗಿಲ್ಲ. ನಿಮ್ಗೆ ಆ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತಂದ್ರೆ, ಅಭ್ಯಾಸ ಮಾಡ್ಕೊಂತು ಅಂತಂದ್ರೆ ಆರಾಮಾಗಿ ಸ್ಕ್ರೀನ್ ಸುತ್ತ ಆರಾಮಾಗಿ ಮೌಸ್ ನ ಮೂವ್ ಮಾಡ್ಬೋದು. ಮತ್ತೆ ಕ್ಲಿಕ್ ಮಾಡೋದು, ರೈಟ್ ಕ್ಲಿಕ್ ಮಾಡೋದು, ಲೆಫ್ಟ್ ಕ್ಲಿಕ್ ಮಾಡೋದು, ನಿಮ್ಗೆ ಫಾಸ್ಟ್ ಆಗೋದು ಮೂವ್ ಆಗ್ಬೇಕು. ಅದ್ ಮಾಡ್ಬೇಕಾದ್ರೆ ನಿಮ್ಗೆ ಏನೂ ಇಲ್ಲ, ಇದಕ್ಕೇನು ಇಲ್ಲ, ನೀವು ಯಾವ್ದಾದ್ರು ಒಂದು ಗೇಮ್ ಆಡ್ಬೋದು. ನಾನು ರೆಕಮೆಂಡ್ ಮಾಡೋ ಒಂದು ಗೇಮ್ ಅಂತಂದ್ರೆ ಇದು DX ಬಾಲ್ ಅಂತ ಒಂದು ಗೇಮ್ ಇದೆ. ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬಹುದು. ನಿಮ್ಮ ಕಂಪ್ಯೂಟರ್ ನಿಮ್ ಯಾರು ಗೊತ್ತಿರೋರು ಇದಾರೆ, ಎಕ್ಸ್ಪರ್ಟ್ಸ್ ಇದಾರೆ, ಅವ್ರ ಕೈಲಿ ಸಿಸ್ಟಮ್ ಅಲ್ಲಿಂದ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ DX ಬಾಲ್ ಅಂತ. ಆಯ್ತಾ? ಮಾಡ್ಕೊಂಡು ಇದೇನಿಲ್ಲ, ಸಿಂಪಲ್ ಆಗಿದೆ ಇದು ಗೇಮು. ಈ ತರ ಮೂವ್ ಮಾಡ್ಬೋದು, ಲೆಫ್ಟ್ ಗೆ ರೈಟ್ ಗೆ ಮೂವ್ ಮಾಡ್ಬೋದು. ಇದನ್ನ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಈ ತರ ರಿಲೀಸ್ ಆಗುತ್ತೆ ಬಾಲ್. ಈ ತರ ಇಲ್ಲಿ ಏನಾದ್ರೂ ಬರ್ತಾ ಇರುವಾಗ ಇದನ್ನ ಈ ತರ ತಗೊಳ್ಳೋದು. ಏನು ಅಂದ್ರೆ ನಿಮ್ಗೆ ಒಂದು ಆ ಚಾಕಚಕ್ಯತೆ ಅಂತ ಏನ್ ಹೇಳ್ತೀವಿ ನಾವು ಮೂವ್ಮೆಂಟ್ ಅಲ್ಲಿ, ಅದು ಸಿಗುತ್ತೆ ನಿಮ್ಗೆ. ಈ ತರ ಸ್ಕ್ರೀನ್ ಮೇಲೆ ಮೂವ್ ಮಾಡೋದಕ್ಕೆ ನಿಮ್ಗೆ ಈ ತರ ಸುಮ್ಮನೆ ಯಾವಾಗಾದ್ರೂ ಒಂದ್ 10 ನಿಮಿಷ ಈ ತರ ಆಟ ಆಡ್ಬೋದು. ಇನ್ನೂ ಕೆಲವು ಆಟಗಳಿವೆ. ಯಾವ್ದೋ ಮ್ಯಾರಿಯೋ ಆ ತರ ಎಲ್ಲ ಗೇಮ್ಸ್ ಇದೆ. ಆಗ ಅವನ್ನೆಲ್ಲ ಮಾಡಿದ್ರೆ ನಿಮ್ಗೆ ಗೇಮ್ಸ್ ಎಲ್ಲ ಸ್ವಲ್ಪ ಆಡಿದ್ರೆ ನಿಮ್ಗೆ ಮೌಸ್ ಬಗ್ಗೆ ಕಂಟ್ರೋಲ್ ಸಿಗುತ್ತೆ. ಮೌಸ್ ಮೂವ್ಮೆಂಟ್ಸ್ ಎಲ್ಲ ಸ್ಪೀಡ್ ಎಲ್ಲ ಇಂಪ್ರೂವ್ ಆಗುತ್ತೆ.